ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಅಪ್ಪ ಅಮ್ಮದು 25th ಆನಿವರ್ಸರಿ ಆಗಿರೋದ್ರಿಂದ ಇವತ್ತೆಲ್ಲ ಏನ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈ ವ್ಲಾಗಲ್ಲಿ ಎಲ್ಲ ಇರುತ್ತೆ. 5th Feb ಇರೋದು. ನನಗೆ ಕ್ಲಾಸಸ್ ಇರೋ ಕಾರಣ ನಾನು ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಎಂಜಾಯ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೊರಟಿದ್ದೆ. ಎಲ್ಲಿಗೆ ಅಂದ್ಕೊಂಡ್ರೆ ಇವತ್ತು ಟೆಂಪಲ್ ರನ್ ಆಗಿರೋ ಕಾರಣ ಮಲ್ಲೇಶ್ವರಂ ಕಡೆಗೆ ಫಸ್ಟ್ ನಾವು ಹೊರಟಿದ್ದು ಸರ್ಕಲ್ ಮಾರಿಯಮ್ಮ ಟೆಂಪಲ್ಗೆ. ಸರ್ಕಲ್ ಮಾರಿಯಮ್ಮ ಟೆಂಪಲ್ ಯಾಕೆ ಅಂತಂದರೆ ದಾರಿಯಲ್ಲಿ ಸಿಗೋದು ಫಸ್ಟ್ ಅದೇ. ಬೆಳಗ್ಗೆನೇ ಆಗಿರೋದ್ರಿಂದ ಮಂಗಳಾರತಿ ಮಾಡ್ತಾಯಿದ್ರು. ಮಂಗಳಾರತಿ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಸರ್ಕಲ್ ಮಾರಿಯಮ್ಮನ ದರ್ಶನ ಚೆನ್ನಾಗಿ ಮಾಡಿಕೊಂಡು ಹೊರಟಿದ್ದು ನಾವು ಅಲ್ಲೇ ಸುತ್ತಮುತ್ತ ಇರೋ ಟೆಂಪಲ್ಸ್ಗೆ. ಈ ದೇವಿ ನೋಡಿ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ, ಎಷ್ಟು ಸೂಪರ್ ಆಗಿದೆ ಅಲ್ವಾ. ಇದನ್ನು ಕ್ಯಾಪ್ಚರ್ ಮಾಡಿಕೊಂಡು ನಾವು ಹೊರಟಿದ್ದು ವೀಣಾ ಸ್ಟೋರ್ಸ್ ರೋಡಲ್ಲಿ ದಕ್ಷಿಣಮುಖ ನಂದಿ ತೀರ್ಥ ದೇವಸ್ಥಾನಕ್ಕೆ. ದ ಓನ್ಲಿ ಟೆಂಪಲ್ ವಿಚ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ದಕ್ಷಿಣ. ಈ ದಕ್ಷಿಣ ನಂದಿಯಿಂದ ಯಾವಾಗಲೂ ನೀರು ಬರ್ತಾ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ದೇವರ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದು ಪ್ರಸಾದದ ಕಡೆ. ಪ್ರಸಾದ ನಮಗೆ ಇಲ್ಲಿ ಅವಲಕ್ಕಿನ ಕೊಟ್ಟಿದ್ರು. ಅವಲಕ್ಕಿನ ತಿಂದ್ಕೊಂಡು ನಾವು ಹೊರಟಿದ್ದು ಗಂಗಮ್ಮ ಟೆಂಪಲ್ಗೆ. ಗಂಗಮ್ಮ ಟೆಂಪಲ್ಲು ಮಲ್ಲೇಶ್ವರಮಲ್ಲೇ ಇರೋದ್ರಿಂದ ಅದು ಯಾಕಷ್ಟು ಅಲಂಕಾರ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಲೈಟಿಂಗ್ಸ್ ಮಾತ್ರ ಸಕ್ಕತ್ತಾಗಿತ್ತು. ನೀವು ಶಾರ್ಟ್ಸ್ನ ಎಂಜಾಯ್ ಮಾಡ್ಕೊಂಬನ್ನಿ. ಗಂಗಮ್ಮ ತಾಯಿ ದರ್ಶನನೂ ತಗೊಂಡು ನಾವು ಹೊರಟಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅದು ಬೆಟ್ಟದ ಮೇಲೇ ಇರೋದ್ರಿಂದ ಅದು ಸಕ್ಕತ್ತಾಗಿತ್ತು. ಅದಾದಮೇಲೆ ನಾವು ಹೊರಟಿದ್ದು ಒಂದು ತೀರದಿಂದ ಇನ್ನೊಂದು ತೀರಕ್ಕೆ. ಇನ್ನೊಂದು ತೀರ ಏನು ಅಂದರೆ ಬನಶಂಕರಿ ಟೆಂಪಲ್. ಬನಶಂಕರಿ ಟೆಂಪಲ್ ಓಪನ್ ಇದ್ದಿದ್ದರಿಂದ ನಾವು ಸೀದಾ ಬೇಗ ಹೊರಟ್ರಿ ಬನಶಂಕರಿ ಟೆಂಪಲ್ಗೆ. ಬನಶಂಕರಿ ಟೆಂಪಲ್ ಆಚೆಗಡೆಯಿಂದ ನೋಡಿ ಎಷ್ಟು ಚೆಂದ ಇದೆ. ನಾವು ಅಲ್ಲಿ ನಿಂಬೆಹಣ್ಣು ದೀಪ ತಗೊಂಡು ನಿಂಬೆಹಣ್ಣು ದೀಪ ಅಂಟಿಸಿ ನಿಂಬೆಹಣ್ಣು ದೀಪದ ಆರತಿ ಮಾಡಿ ಬನಶಂಕರಿ ತಾಯಿಗೆ ಬನಶಂಕರಿ ತಾಯಿ ದರ್ಶನ ತಗೊಂಡು ನಾವು ಹೊರಟಿದ್ದು ಸೀದಾ ಪ್ರಸಾದದ ಕಡೆಗೆ. ಪ್ರಸಾದದಲ್ಲಿ ಪೊಂಗಲ್ ಮತ್ತು ಅನ್ನ ಸಾಂಬಾರಿತ್ತು. ಇವತ್ತು ನಮ್ಮ ಅಪ್ಪ ಅಮ್ಮ ಟೆಂಪಲ್ ರನ್ ಮೇಲೆ ಟೆಂಪಲ್ ರನ್ ಮಾಡಿಸ್ತಾವ್ರೆ ಗೈಸ್. ನೋಡಿ ಗೈಸ್, ಬ್ಲೆಸ್ಡ್. ಎಲ್ಲ ಟೆಂಪಲ್ ರನ್ಗಳನ್ನು ಮುಗಿಸ್ಕೊಂಡು ಬೆಂಗಳೂರು ವೆದರ್ನ ಎಂಜಾಯ್ ಮಾಡ್ತಾ, ಬೆಂಗಳೂರು ನೇಚರ್ನ ಎಂಜಾಯ್ ಮಾಡ್ತಾ ಹೊರಟಿದ್ದು ಮನೆ ಕಡೆಗೆ. ಮನೆಗೆ ಹೊರಟು ಸೊ ಮುಂದಿನ ಎಪಿಸೋಡ್ ನಾವು ರೆಸ್ಟೋರೆಂಟ್ಗೆ ಹೋದಾಗ ಸಿ ಯು ದೇರ್. ಸೊ ಗೈಸ್, ಅಪ್ಪ ಅಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು ಹೊರಟಿದ್ದು ಡಿನ್ನರ್ಗೆ ಹೊರಗಡೆ ಎಲ್ಲಿ ಅಂತ ಕೇಳ್ತೀರಾ? ಮಾಲ್ ಆಫ್ ಏಷ್ಯಾದಲ್ಲಿ. ನಾವು ಯಾವಾಗಲೂ ಹೋಗೋದು ಚೆಫ್ ಪಾಲಕಾಗೆ. ಸೊ ಚೆಫ್ ಪಾಲಕಾಗೆ ಹೋಗೋಣ ಅಂತ ಡಿಸೈಡ್ ಆಗಿ ಹೊರಟಿದ್ದು ಗೈಸ್. ಇಲ್ಲಿ ಫೌಂಟೇನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಫೌಂಟೇನ್ನ ಎಂಜಾಯ್ ಮಾಡಿಕೊಂಡು ನಾವು ಹೊರಟಿದ್ದು ಒಳಗಡೆ ಹೋಗ್ತಾ ವಿಧವಾದ ಶೋರೂಮ್ಗಳು ಗೈಸ್. ದ ಬ್ರ್ಯಾಂಡ್ ಇಟ್ ಸೆಲ್ಫ್ ಸೇಸ್ ಇಟ್ ಆಲ್. ವಿಧವಾದ ಬ್ರ್ಯಾಂಡ್ಗಳನ್ನ ನೋಡಿಕೊಂಡು ಹೊರಟಿದ್ದು ನಾವು ರೆಸ್ಟೋರೆಂಟ್ ಕಡೆಗೆ. ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಚೆಫ್ ಪಾಲ್ಕಾನ ಹುಡುಕ್ತಾನೆ ಇದೀವಿ, ಸಿಗ್ತಾನೆ ಇಲ್ಲ ಗಾಯ್ಸ್. ಯಾಕಂದ್ರೆ ಚೆಫ್ ಪಾಲ್ಕ ಕ್ಲೋಸ್ ಆಗಿತ್ತು, ಲೈಟ್ಸ್ ಎಲ್ಲ ಆಫ್ ಆಗಿತ್ತು. ಸೊ ವಿ ಥಾಟ್ ಯಾಕೆ ಸಿಗ್ತಾ ಇಲ್ಲ ಅಂತ ನೋಡ್ತಿದ್ದಾಗ ನಮಗೆ ಸಿಕ್ಕಿದ್ದು ಪ್ಲೇ ಸ್ಟೇಷನ್ ಎಲ್ಲ ನೋಡ್ಕೊಂಡು ಸೀಲಿಂಗ್ ಲೈಟ್ಸ್ ಎಲ್ಲ ಸಕ್ಕದಾಗಿತ್ತು ಗೈಸ್. ಆ ಮಾಲಲ್ಲಿ ಆ ಸೀಲಿಂಗ್ ಲೈಟ್ಸ್ಗೋಸ್ಕರನೇ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಅನ್ಸುತ್ತೆ. ಚೆಫ್ ಪಾಲಕ ಕ್ಲೋಸ್ ಆಗಿರೋದ್ರಿಂದ ನಾವು ಹೊರಟಿದ್ದು ಕಾರಿಗರಿಗೆ ಗೈಸ್. ಕಾರಿಗರಿ ವಾಸ್ ಅ ಪಂಜಾಬಿ ರೆಸ್ಟೋರೆಂಟ್, ಪಂಜಾಬಿ ಚೆಫ್ ರೆಸ್ಟೋರೆಂಟ್ ಆಗಿತ್ತು. ನಾವು ಕಾರಿಗರಿಯಲ್ಲಿ ಫಸ್ಟ್ ಆರ್ಡರ್ ಮಾಡಿದ್ದು ಪಾಪಡ್ ಗೈಸ್. ಬಟ್ ಪಾಪಡ್ ಬದಲು ಅವರು ಪಾಪಡ್ ಅವೈಲಬಲ್ ಇಲ್ಲ ಅಂತ ಕೊಟ್ಟಿದ್ದು ಬೋಟಿಗಳು ಗೈಸ್. ಬೋಟಿಗಳನ್ನ ಕೊಟ್ಟು ಚಟ್ನಿಗಳೆಲ್ಲ ಕೊಟ್ಟರು, ಗ್ರೀನ್ ಚಟ್ನಿ ಆ್ಯಂಡ್ ಸ್ವೀಟ್ ಚಟ್ನಿ, ಆಲ್ ದ್ಯಾಟ್. ಅದಾದಮೇಲೆ ನಾವು ತಿಂದಿದ್ದು ದಹಿ ಕಬಾಬ್ ವಾಸ್ ನೈಸ್, ಬಟ್ ಅಷ್ಟೊಂದು ಏನು ಎಫೆಕ್ಟಿವ್ ಅನಿಸಿಲ್ಲ. ಮತ್ತು ಅದಾದಮೇಲೆ ನಾವು ತಿಂದಿದ್ದು ಪನ್ನೀರ್ ಡಿಶ್ ಗೈಸ್, ಪನ್ನೀರ್ ಸ್ಟಾರ್ಟರ್. ಅದರಲ್ಲಿ ಉಳಿ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್, ವಿಚ್ ವಿಡಿಯೋ ನಾಟ್ ಲೈಕ್. ಇದೆಲ್ಲ ಒಂದ್ ಕಡೆ ಆದ್ರೆ ಮೇನ್ ಕೋರ್ಸ್ ಇನ್ನೊಂದ್ ಕಡೆ ಗೈಸ್. ಮೇನ್ ಕೋರ್ಸು ಅಷ್ಟೇನು ಚೆನ್ನಾಗಿರ್ಲಿಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡಕ್ಕೆ ಹೋಗಿಲ್ಲ. ಅದಾದ್ಮೇಲೆ ನಾವು ಡೆಸರ್ಟ್ಗೆ ಅಂತ ತಗೊಂಡಿದ್ದು ಕೀರಲ್ಲಿ ಬಾರ್ಲಿ ಅಕ್ಕಿ ಹಾಕಿದ್ರಿಂದ ನಮ್ಗೆ ತೀರಾನೇ ಇಷ್ಟ ಆಗಿರ್ಲಿಲ್ಲ. ನಾವು ಬಾರ್ಲಿ ಅಕ್ಕಿ ತಿಂದ ಅಭ್ಯಾಸ ಇಲ್ದಿರೋ ಕಾರಣ ನಮಗೆ ತೀರಾನೇ ಇಷ್ಟ ಆಗಿಲ್ಲ. ಅದಾದ್ಮೇಲೆ ರೆಸ್ಟೋರೆಂಟಿಂದ ಹೊರಟು ನಾವು ಮಾಲ್ ಸುತ್ತಾಡಿದ್ವಿ ಒಂದ್ ಸ್ವಲ್ಪ ಹೊತ್ತು.
ಸುತ್ತಾಡ್ತಾ ನಮಗೆ ಸಿಕ್ಕಿದ್ದೆ ಆಪಲ್ ಸ್ಟೋರ್ನು ನೋಡಿಕೊಂಡು ಹೊರಟಿದ್ದು ನಾವು ಮಾಲ್ ಸುತ್ತಾಡಕ್ಕೆ. ಆ ಗಾರ್ಡನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿಕೊಂಡು ಸೀಲಿಂಗ್ನೆಲ್ಲ ನೋಡಿಕೊಂಡು ಹೊರಟಿದ್ದು ಮನೆ ಕಡೆಗೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಇಟ್ ವಾಸ್ ಬ್ಯಾಡ್, ಏನು ಮಾಡೋಕ್ಕಾಗಲ್ಲ, ಇಟ್ ವಾಸ್ ಎಕ್ಸ್ಪೀರಿಯನ್ಸ್ ಅಂತ ಹೊರಟ್ವಿ ಮನೆಗೆ.